ನಮಸ್ಕಾರ. 09 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಬೃಹತ್ ರ್ಯಾಲಿ. ನಗರದೆಲ್ಲೆಡೆ ಛತ್ರಿ ಹಿಡಿದು ವನಿತೆಯರ ದಂಡು. ರಾಜ್ಯ ಸರ್ಕಾರ ವಿರುದ್ಧ ಮೊಳಗಿದ ಘೋಷಣೆ. ಮಳೆಯಲ್ಲೇ ಖಾಸಗಿ ಶಾಲೆಗಳ ಶಕ್ತಿ ಪ್ರದರ್ಶನ. ವಿವಿಧ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರು. 17 ಜನ ಆರೋಪಿಗಳ ಬಂಧನ. 38.29 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ. ಕಾರ್ಗಿಲ್ ವಿಜಯೋತ್ಸವ ಮತ್ತು ಏಕ್ ಶಾಮ್ ರಫೀಕ್ ನಾಮ್ ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹುಮ್ನಾಬಾದ್ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಚಾರ್ಯ ಪ್ರೊಫೆಸರ್ ಸೋಮಶೇಖರ್ ಹುಲ್ಲೊಳ್ಳಿ ಮಾತನಾಡಿದರು. ಶ್ರೀ ಹವಮಲ್ಲಿನಾಥ ಮಹಾರಾಜ ಕರೆ ಜೈ ಭಾರತ ಮಾತಾ ಸಮಿತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಪ್ರತಿಯೊಬ್ಬರೂ ಸೈನಿಕರಂತೆ ದೇಶಕ್ಕಾಗಿ ದುಡಿಯಿರಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ 25ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಖಾಸಗಿ ಶಾಲೆಗಳ ಉಳಿವಿಗಾಗಿ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಪದಾಧಿಕಾರಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕಲ್ಯಾಣ ಕರ್ನಾಟಕ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ನೇತೃತ್ವದಲ್ಲಿ ಮಳೆಯಲ್ಲೇ ಕೈಯಲ್ಲಿ ಛತ್ರಿ ಹಿಡಿದು ಘೋಷಣೆ ಕೂಗುತ್ತಾ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಶ್ರೀ ಸಾಯಿ ಆದರ್ಶ ಶಾಲೆ ಆವರಣದಿಂದ ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಿದರು. ಶಾಲೆ ಅನುಮತಿ ನವೀಕರಣ ಸರಳಗೊಳಿಸಬೇಕು. 15ರಿಂದ 20 ವರ್ಷಗಳಿಂದ ನಡೆಸುತ್ತಿರುವ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಬಡ ಮಕ್ಕಳ ಶಿಕ್ಷಣಕ್ಕೆ ಆಸರೆಯಾಗಿದ್ದ RTE ಮರು ಜಾರಿಗೊಳಿಸಬೇಕು. ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಖಾಸಗಿ ಕನ್ನಡ ಶಾಲೆಗಳ ಉಳಿವಿಗೆ ನಿಯಮ ಸಡಿಲಿಕೆಗೊಳಿಸುವುದು ಸೇರಿ 8 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ನೇತೃತ್ವದಲ್ಲಿ ಸಹಸ್ರಾರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಪದಾಧಿಕಾರಿಗಳು ಗುರುವಾರ ನಗರದಲ್ಲಿ ಜಿಟಿಜಿಟಿ ಮಳೆಯಲ್ಲಿಯೇ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಶ್ರೀ ಸಾಯಿ ಆದರ್ಶ ಶಾಲೆಯ ಆವರಣದಲ್ಲಿ ಜಮಾಯಿಸಿದ ಸಂಘದ ಪದಾಧಿಕಾರಿಗಳು, ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ನಿರಂತರ ಸರಿದ ಜಟಿಜಿಟಿ ಮಳೆಯಲ್ಲಿಯೇ ಕೈಯಲ್ಲಿ ಕೊಡೆ ಹಿಡಿದು ಹೋರಾಟ ಪ್ರತಿಭಟನಾ ಮೆರವಣಿಗೆಯು ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಕೊನೆಗೊಂಡಿತು. ಮೆರವಣಿಗೆಯುದ್ದಕ್ಕೂ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಮುಖರು, ಖಾಸಗಿ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ. ಸರ್ಕಾರದ ಗೊಂದಲದ ನಿಯಮಗಳಿಂದ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ವಿವಿಧ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಮಳೆ ಇದ್ದರೂ ಮಾಡು ಇಲ್ಲವೇ ಮಡಿ ಎಂಬ ಧ್ಯೇಯದೊಂದಿಗೆ ಬೀದಿಗಿಳಿದು ಹೋರಾಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಖಾಸಗಿ ಶಾಲೆಗಳ ಅನುಮತಿ ನವೀಕರಣ ಮಾಡಿಕೊಳ್ಳಲು ತೀವ್ರ ಸಮಸ್ಯೆಯಾಗುತ್ತಿದೆ. ಇಲ್ಲಸಲ್ಲದ ಮಾಹಿತಿ ಕೇಳುವ ಮೂಲಕ ವಿನಾಕಾರಣ ತೊಂದರೆ ನೀಡಲಾಗುತ್ತಿದೆ. ಇದನ್ನು ಸರಳೀಕರಣ ಮಾಡಬೇಕು. ಸರ್ಕಾರದಿಂದ ಆಂಗ್ಲ ಮಾಧ್ಯಮ ಶಾಲೆ ಆರಂಭಿಸುತ್ತಿರುವುದನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಬೇಕು. ಶಾಲಾ ಕಟ್ಟಡದ ಕರದಲ್ಲಿ ರಿಯಾಯಿತಿ ಕಲ್ಪಿಸಬೇಕು. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿರುವ ಸಂವಿಧಾನದ ಕಲಂ 371J ತಿದ್ದುಪಡಿ ಕಾಯ್ದೆಯಡಿ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದರು. ಬೇಡಿಕೆ ಕುರಿತು ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಲಾಯಿತು. ತೋಡಲದ ರಾಜೇಶ್ವರ ಶಿವಾಚಾರ್ಯ ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಮುಚ್ಚಳಂಬದ ಪ್ರವಾನಂದ ಸ್ವಾಮಿ ಸಂಘದ ಅಧ್ಯಕ್ಷ ರಾಜೇಂದ್ರ ವಣಗಿರೆ, ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಮಹಮ್ಮದ್ ಸಲಾವುದ್ದೀನ್ ಫರಾನ್, ಬಸವತೀರ್ಥ ವಿದ್ಯಾಪೀಠದ ಗುಂಡಯ್ಯ ತೀರ್ಥ,
ಜ್ಞಾನಸುಧ ವಿದ್ಯಾಲಯದ ಅಧ್ಯಕ್ಷೆ ಪೂರ್ಣಿಮಾಜಿ, ಸಂಘದ ಪಾಲ್ಕೆ ಅಧ್ಯಕ್ಷ ಅಕ್ಷಯ್ ಮುದ್ದ, ಬಸವ ಕಲ್ಯಾಣ ಅಧ್ಯಕ್ಷ ಧನರಾಜ್ ದೊಡ್ಮನಿ, ಹುಮ್ನಾಬಾದ್ ಅಧ್ಯಕ್ಷ ಸುರೇಂದ್ರ ಹುಡ್ಗೀಕರ್, ಔರಾದ್ ಅಧ್ಯಕ್ಷ ಸಂಜೀವ್ ಕುಮಾರ್ ಶೆಟ್ಕರ್, ಬೀದರ್ ಅಧ್ಯಕ್ಷ ಸಂದೀಪ್ ಶೆಟ್ಕರ್, ಕಮಲ್ ನಗರ್ ಅಧ್ಯಕ್ಷ ಸಂಜುಕುಮಾರ್ ಕಂಠಾಳೆ, ಬೀದರ್ ದಕ್ಷಿಣ ಅಧ್ಯಕ್ಷ ಸೈಯದ್ ಅಹಮದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರಣವಾನಂದ ಸ್ವಾಮೀಜಿ ಅವರು ಮಾತನಾಡುತ್ತಾ, ಸರ್ಕಾರ ಖಾಸಗಿ ಶಾಲೆಗಳ ನ್ಯಾಯಯುತ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು. ಸರ್ಕಾರ ಖಾಸಗಿ ಶಾಲೆಗಳ ಮಧ್ಯೆ ತಾರತಮ್ಯ ಮಾಡಬಾರದು. ಕನ್ನಡ ಶಾಲೆಗಳನ್ನು ಉಳಿಸಲು ನಿಯಮ ಸರಳೀಕರಣಗೊಳಿಸಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಪೂರ್ಣಿಮಾ ಜಾರ್ಜ್ ಅವರು ಮಾತನಾಡುತ್ತಾ, ನಾನಾ ಸಮಸ್ಯೆಗಳ ಮಧ್ಯೆಯೂ ಖಾಸಗಿ ಶಾಲೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಸರ್ಕಾರ ಖಾಸಗಿ ಹಾಗೂ ಕನ್ನಡ ಮಾಧ್ಯಮ ಶಾಲೆಗಳು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ರಾಜೇಶ್ವರ ಶಿವಾಚಾರ್ಯರು ಮಾತನಾಡುತ್ತಾ, ಖಾಸಗಿ ಶಾಲೆಗಳು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತವೆ. ಕಾರಣ ಸರ್ಕಾರ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಮಧ್ಯೆ ತಾರತಮ್ಯ ಮಾಡಬಾರದು. ಖಾಸಗಿ ಶಾಲೆಗಳ ಹಿತರಕ್ಷಣೆ ಕಾಪಾಡಬೇಕು ಎಂದು ಮಾತನಾಡುತ್ತಾ ಹೇಳಿದ್ದರು. ಗುರುಬಸವ ಪಟ್ಟದೇವರು ಮಾತನಾಡುತ್ತಾ, ಕರ್ನಾಟಕ ರಾಜ್ಯದಲ್ಲಿ ಮಾತೃಭಾಷೆ ಉಳಿವಿಗಾಗಿ ಹೋರಾಟ ಮಾಡುವ ದುಸ್ಥಿತಿ ಬಂದಿದೆ. ಕನ್ನಡ ಶಾಲೆಗಳು ಉಳಿಸುವ ಜೊತೆಗೆ ಬೆಳೆಸುವ ಕಾರ್ಯ ನಡೆಯಬೇಕು. ಆದರೆ ಸರ್ಕಾರದ ಕೆಲ ಬಿಗಿ ನಿಯಮಗಳಿಂದ ಖಾಸಗಿ ಕನ್ನಡ ಶಾಲೆಗಳು ಬಡವಾಗುತ್ತಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಜಿಟಿಜಿಟಿ ಮಳೆಯಲ್ಲಿ ಪ್ರತಿಭಟನಾಕಾರರು ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಸಿಎಂಗೆ ಬರೆದ ಮನವಿ ಪತ್ರವನ್ನು ಡಿಸಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಲು ಸುಮಾರು 15 ನಿಮಿಷಗಳಿಗೂ ಅಧಿಕ ಸಮಯ ಕಾಯ್ದು ಸುಸ್ತಾದರು. ರ್ಯಾಲಿ ಡಿಸಿ ಕಚೇರಿಗೆ ಆಗಮಿಸುತ್ತಿದ್ದಂತೆ ಮೊದಲು ಮನವಿ ಪತ್ರ ಸ್ವೀಕಾರಕ್ಕಾಗಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಆಗಮಿಸಿದ್ದಾಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು, ಅವರನ್ನ ಕರೆತರುವಂತೆ ಪಟ್ಟು ಹಿಡಿದರು. ಡಿಸಿ ಮೇಡಮ್ ಸಭೆಯೊಂದರಲ್ಲಿದ್ದಾರೆ, ಸ್ವಲ್ಪ ಸಮಯ ಬೇಕು, ಅಲ್ಲಿಯವರೆಗೆ ಕಾಯಬೇಕೆಂದು ಶಿಲ್ವಂತ್ ಅವರು ಪ್ರತಿಭಟನಾಕಾರರಿಗೆ ತಿಳಿಸಿದ್ದರು. ನಿರಾಸೆಗೊಂಡ ಪ್ರತಿಭಟನಾಕಾರರು ಕೊನೆಗೆ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ರ್ಯಾಲಿ ಕೈಬಿಟ್ಟರು. ಅನುದಾನವನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥದ್ದು. ಯಾಕಂದ್ರೆ 20-25 ವರ್ಷಗಳಿಂದ ಈ ಸಂಸ್ಥೆಗಳೆಷ್ಟು ಶ್ರಮಪಟ್ಟು ಈ ಕನ್ನಡವನ್ನು ಉಳಿಸ್ಕೊಂಡು ಬಂದಿವೆ. ಆದರೆ ಇದಕ್ಕೆ ನಿರ್ಲಕ್ಷ್ಯನ. ಕರ್ನಾಟಕದಲ್ಲಿ ಕನ್ನಡ ಶಾಲೆದವರು ಬಂದು ಸರ್ಕಾರಕ್ಕೆ ಮನವಿ ಮಾಡಬೇಕೆಂಬುದೇ ಇದು ದೊಡ್ಡ ನಾಚಿಕೆಗೇಡಿ ಕೆಲಸ. ಅದರಲ್ಲಿ ಇಂಥ ಸಂಘಟಕರು ಬಂದು ಕನ್ನಡ ಉಳಿಸಿ ಅಂತ ಹೇಳೋದೇ ದೊಡ್ಡ ಇನ್ನೊಂದು ನಾಚಿಕೆಗೇಡಿ ಕೆಲಸ. ಇದಕ್ಕಿಂತ ದೊಡ್ಡದು ಮತ್ಯಾವುದು ಕೂಡ ಅಪಮಾನಕಾರಿ ಜನಕ್ಕೂ ಇಲ್ಲ. ಮನೆಯಲ್ಲಿದ್ದಂಥ ಮನುಷ್ಯನೇ ನಾನು ಮನೆ ಇದ್ದೀನಿ ಅಂತ ಹೇಳಬೇಕಾಗಿದ್ರೆ ಇದು ಎಲ್ಲಿ ಎಲ್ಲಿ ನ್ಯಾಯ ಉಳಿತು, ಎಲ್ಲಿ ದೇಶ ಉಳಿತು, ಎಲ್ಲಿ ರಾಷ್ಟ್ರ ಉಳಿತು? ಅದಕ್ಕಾಗಿ ಇನ್ನೊಂದು, ಶಾಲೆಯ ಮಾನ್ಯತೆ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನವೀಕರಣ ಮಾಡಬೇಕಂತೆ. ಪ್ರತಿ ವರ್ಷ ನವೀಕರಣ ಮಾಡ್ಲಿಕ್ಕೆ ಅದೇನಿದೆ? ಏನಾದರೂ ಅಲ್ಲಿ ಜಂಗ್ ಕಟ್ತದ? ಏನು ನಟ್ ಬೋಲ್ಟ್ ಅದನ? ಅಥವಾ ಏನು ಇಂಜನ್ ಅದನ? ಏನು ಬಾಯ್ಲರ್ ಅದನ? ಸುಟ್ಟು ಹೋಗ್ಯದ, ಸ್ಫೋಟ ಆಗ್ತದ, ಇಷ್ಟು ಜನ ಸತ್ತು ಹೋಗ್ತಾರ ಅಂತ ಏನಾದರೂ ಅದೇ ನವೀಕರಣದಾಗಿಲ್ಲೇನ್ರ? ಒಂದು ಶಾಲೆ ನಿರಂತರವಾಗಿ ಮಕ್ಕಳನ್ನು ಕೂಡಿಸಿ ಒಳ್ಳೆ ಪಾಠ ಹೇಳ್ತಕ್ಕಂಥ ವ್ಯವಸ್ಥೆಗೆ ನವೀಕರಣಕ್ಕೆ ಮತ್ತೆ 25,000 ರೂಪಾಯಿ ಹೋಗಿ ದಕ್ಷಿಣ ಕೊಡಬೇಕು, ಅವನಿಗೆ ಕಾಣಿಕೆ ಕೊಡಬೇಕು. ಲಂಚನೇ ಒಂದು ವೇಳೆ ಹೊಡ್ಕೊಂಡು ತಿನ್ಬೇಕು ಅಂತಂದ್ರೆ ಇದೇ ಒಂದು ಪಾಠ ಕಲಿಸೋದು. ನಾವೀ ಶಾಲೆ ಮಕ್ಕಳಿಗೆ ಹಿಂಗೆ ಲಂಚ ತಿನ್ನಕ್ಕೆ ಕಲಿಸ್ತಾರೆ. ಮತ್ತೇನು? ಈ ಸಮಸ್ಯೆಗಳು ಬರಬಾರ್ದು. ವ್ಯವಸ್ಥಿತವಾಗಿ ಆ ಮಕ್ಕಳು ಬೇಡತಕ್ಕಂಥದ್ದು ಹಕ್ಕೇನಿದೆ, ನಮ್ಮ ಹಕ್ಕು, ನಮ್ಮ ಶಿಕ್ಷಣ ನನ್ನ ಹಕ್ಕು, ನನಗೆ ಸಹಕಾರ ಕೊಡಿ ಅನ್ನತಕ್ಕಂಥದ್ದು ಏನಿದೆಯಲ್ಲ ಇದು ಕೊಡಬೇಕು. ಇವತ್ತು ಜ್ಞಾನಪೀಠಗಳು ನಮಗ್ ಭಾರತದಾಗ ಹೆಚ್ಚು ಸಿಕ್ಕವ್ ಅಂದ್ರೆ ಅದು ಕನ್ನಡದಾಗ ಇದ್ದವರಿಗೆ ಸಿಕ್ಕವ. ಇಂಥ ಒಂದು ಕನ್ನಡದಲ್ಲಿ ನಡೀತಕ್ಕಂಥ ಶಾಲೆಗಳಿಗೆ ಏನು ಅನುದಾನವನ್ನ ಒಳಪಡಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ನಿಯಮಗಳನ್ನ ಯಾವ್ಯಾವಕ್ಕೋ ಏನೇನೋ ಸರಳೀಕರಣ ಮಾಡಿದ್ರಿ. ಈ ಶಾಲೆ ಅಂದ್ರೆ ನಿಜಕ್ಕೂ ಇದೊಂದು ಮಾನವ ಸಂಪನ್ಮೂಲ. ಇದು ಇಂಥ ಒಂದು ಇದಕ್ಕೆ ಎಷ್ಟು ಸರಳೀಕರಣ ಕೊಡ್ತೀರಿ ಅಷ್ಟು ಕರ್ನಾಟಕ ಸಮೃದ್ಧಿ ಲಕ್ಷಣ ಇದು ಶಾಲೆ ಮೂಲಕ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ, ಶಿಕ್ಷಣ ಸಚಿವರಿಗೆ, ಎಲ್ಲರಿಗೆ ಈಗಾಗಲೇ ಪರಮ ಪೂಜ್ಯರು ಹಾಗೂ ಎಲ್ಲ ಇಲ್ಲಿ ಆಡಳಿತ ಮಂಡಳಿಯವರೆಲ್ಲರೂ ಇದನ್ನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಮೇಘರಾಜ ಮಳೆ ಇದ್ದರೂ ಕೂಡ ಇಷ್ಟು ಜನ ಬಂದಿದ್ದು ಇದು ನಿಜಕ್ಕೂ ಇದು ಒಂದು ರೀತಿ ಇದೇ ಒಂದು
ಇದು ನೋಡಾದ್ರ ಈಗೇನು ಅವರು ಅಧಿವೇಶನ ನಡೆಸ್ತಾ ಇದಾರಲ್ಲ, ಆ ಅಧಿವೇಶನದಲ್ಲಿ ಏನಾದ್ರೂ ನ್ಯಾಯ ಕೊಡ್ತಕ್ಕಂಥ ಕಾರ್ಯ ಅವ್ರು ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ರೂಪರೇಷೆಗಳು ಏನು ಕೇವಲ ಇದು ಜಿಲ್ಲಾ ಮಟ್ಟದ ಅಷ್ಟೇ ಅಲ್ಲ, ನಾವು 7 ಜಿಲ್ಲೆದಾಗ ಪ್ರವಾಸ ಮಾಡ್ತೀವಿ. ನಾವು ಟೀಮು ಪ್ರವಾಸ ಮಾಡಿ ಇಡೀ 7 ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ನಾವು ಕಿಚ್ಚನ್ನು ಹಚ್ಚಬೇಕಾಗ್ತದ. ಅಲ್ಲಿ ತನಕ ನಮ್ಮ ಸರ್ಕಾರ ಮನೇಲಿದು ಇದು ಸರ್ಕಾರದ ಚರ್ಮ ಬಹಳ ದಪ್ಪದ, ಇದು ಅಟ್ ಈಜಿ ಇಲ್ಲದು. ಶಬ್ದ ತಗೊಂಡು ಹುಡುಗರು ಹೇಳಲ್ಲದು. ಸಲಕ್ಕೆ ಇವತ್ತು ಪೂಜ್ಯರು ಹೊರಗೆ ಬಂದಾರಪ್ಪ ಅಂದ್ರೆ ನಮ್ಗೆ ಬಹಳ ಆಶೆ ಅದ. ಪೂಜ್ಯರ ಒಂದು ಆಶೀರ್ವಾದದಿಂದ ನಮ್ಮ ಹೋರಾಟ ಯಶಸ್ವಿ ಆಗೇ ಆಗ್ತವ, ನಮ್ಮ ಬೇಡಿಕೆ ಈಡೇರೇ ಆಗ್ತವ. ಯಾಕಂದ್ರೆ ನಮ್ಮ ಇತಿಹಾಸದಾಗ ಹೋರಾಟ ಮಾಡ್ತಾನೆ ಯಾರು ಏನು ಕೊಟ್ಟಿಲ್ಲ. ಸ್ವತಂತ್ರ ಬಿ 1 ವರ್ಷ 32 ದಿನ ಬಾದ್ ಕೊಟ್ಟಾರ. ಸಾವಿರಾರು ಜನರು ಬಲಿ ತಗೊಳ್ಬೇಕ. 371 ಬಿ 20 ವರ್ಷ ಹೋರಾಟ ಮಾಡಿ 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 ಆದ್ಮೇಲೆ ಕೊಟ್ಟಾರ. ಮತ್ತೆ ಇದು ಶುರು ಆಗಿ ಮತ್ತೆ 7-8 ವರ್ಷ ಆಯ್ತು. ನೋಡ್ರಿ ಈಗ ಏನ್ ಮಾಡ್ತಾರ ಏನ್ ಸುದ್ದಿ. ಅದನ್ನ ನಮ್ ಕರೆದಾಗ ಸಂಘ ಕರೆ ಕೊಟ್ಟಾಗ ದಯವಿಟ್ಟು ಎಲ್ಲ ಕೆಲಸ ಬದಿಗೊಟ್ಟು ಶಿಕ್ಷಣ ಒಗ್ಗಟ್ಟಲಿಂದ ಏನಪ್ಪ ಹೋರಾಟ ಖಂಡಿತ ನಮಗೆ ಯಶಸ್ವಿ ಸಿಗುತ್ತೆ. ಇವತ್ತ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಬೀದಿಗಿಳಿತಕ್ಕಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ನಾವು ತಂದುಕೊಟ್ಟಿದೆ. ಇಂಥ ಸರ್ಕಾರದ ವಿರುದ್ಧ ನಾವು ಒಂದು ಹೋರಾಟಕ್ಕೆ ರಸ್ತೆಗಿಳಿದಿದ್ವಿ. ಸರ್ಕಾರ ಈಗಲಾದರೂ ಕಣ್ತೆರೆದು ನಮ್ಮ ಕಡೆ ಗಮನ ಹರಿಸಿ ಶಿಕ್ಷಣ ಸಂಸ್ಥೆ ಉಳಿಸಲಿಕ್ಕೆ ಸತತ ಪ್ರಯತ್ನ ಮಾಡಬೇಕಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಹಾಗೂ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಕುರಿತು ಮಾನ್ಯರೇ, ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆಯ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಕ್ಷಣ ಗುಣಮಟ್ಟ ಕುಸಿದು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳಿತ್ತು. ಅವುಗಳಲ್ಲಿ ಸುಮಾರು ಅರ್ಧದಷ್ಟು ಶಾಲೆಗಳು ಇವತ್ತ ಮುಚ್ಚುವ ಹಂತದಲ್ಲಿ ಬಂದು ನಿಂತಿವೆ. ಅಂತ ಒಂದು ಶಾಲೆಗಳಿಗೆ ಸರ್ಕಾರವು ಕೂಡ ಗಮನ ಹರಿಸದೆ ಅತಿ ಹೆಚ್ಚು ಮಾನದಂಡಗಳನ್ನು ಹಾಕಿ ಆ ಒಂದು ಶಾಲೆ ನಡೆಸ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಯವರಿಗೂ ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿಗೂ ಕೂಡ ಅವರ ಒಂದು ಯಾವುದೇ ಒಂದು ಅವರಿಗೆ ಸೌಲಭ್ಯ ಸಿಗಲಾರದೇ ಅವರು ಶಿಕ್ಷಕರು ಬಡದಾಡ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯವರು ಬಡದಾಡ್ತಾ ಇದ್ದಾರೆ. ಅಂತ ಶಿಕ್ಷಣ ಸಂಸ್ಥೆಯವರು ಸೇರಿ ಇವತ್ತು ನಾವು ಒಂದು ಬೇಡಿಕೆ ಕೊಡಲು ಇಲ್ಲಿ ಬಂದಿದ್ದೇವೆ. ಬೀದರ್ ಜಿಲ್ಲೆಯ 7 ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಒಟ್ಟು 22 ಹಾಗೂ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 4 ಸ್ವತ್ತಿನ ಕಳುವು ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳಿಂದ 38,29,000 ರೂಪಾಯಿ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ 17 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹೇಳಿದರು. ಅವರು ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದರು. ಬೀದರ್ ಜಿಲ್ಲೆಯ 7 ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಒಟ್ಟು 22 ಹಾಗೂ ತೆಲಂಗಾಣದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 4 ಸ್ವತ್ತಿನ ಕಳುವು ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳಿಂದ 38.29 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 17 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದರು. ನಗರದ ಎಸ್ಪಿ ಕಚೇರಿ ಆವರಣದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿ ಈ ಬಗ್ಗೆ ಮಾಹಿತಿ ನೀಡಿರುವುದರು. ಜಿಲ್ಲೆಯ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 2, ಬೇಮುಲ್ಖೇಡ, ಹುಮ್ನಾಬಾದ್, ಭಾಲ್ಕಿನಗರ ಠಾಣೆಯಲ್ಲಿ ತಲಾ 1, ಭಾಲ್ಕಿ ಗ್ರಾಮೀಣ ಠಾಣೆಯಲ್ಲಿ 2, ಜನ್ವಾಡ ಮತ್ತು ಮನ್ಹಾಕೇಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ತಲಾ 1 ಪ್ರಕರಣಗಳನ್ನು ಭೇದಿಸಲಾಗಿದೆ ಎಂದು ಹೇಳಿದ್ದರು. ಈ ಪ್ರಕರಣಗಳ ಅಡಿ ಬಂಧಿಸಲಾದ ಆರೋಪಿಗಳಿಂದ 1 ಲಕ್ಷ ರೂಪಾಯಿ ಮೌಲ್ಯದ 1 ಕೆಜಿ ಗಾಂಜಾ, 28.33 ಲಕ್ಷ ರೂಪಾಯಿ ಮೌಲ್ಯದ 38 ದ್ವಿಚಕ್ರ ವಾಹನಗಳು, 3.27 ಲಕ್ಷ ರೂಪಾಯಿ ಮೌಲ್ಯದ 3 ಕಾಟನ್ ಗೋಲ್ಡ್ ಫಿಲ್ಯಾಕ್ಸ್ ಸಿಗರೇಟ್ಗಳು, 1.84 ಲಕ್ಷ ರೂಪಾಯಿ ಬೆಲೆಯುಳ್ಳ ವಿವಿಧ ಕಂಪನಿಯ 11 ನೀರಿನ ಮೋಟಾರ್ಗಳು, 3.85 ಲಕ್ಷ ರೂಪಾಯಿ ಮೌಲ್ಯದ 25 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ಮಹೀಂದ್ರ ಗೂಡ್ಸ್ ವಾಹನ ಸೇರಿ ಒಟ್ಟು 38.29 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 17 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು.
ಜಿಲ್ಲೆಯಲ್ಲಿ ನಿರಂತರ ನಡೆಯುತ್ತಿರುವ ಪಡಿತರ ಅಕ್ಕಿ ಕಳ್ಳತನ ದಂಧೆಗೆ ಕಡಿವಾಣ ಹಾಕಲು ಈಗಾಗಲೇ ಆಹಾರ ಮತ್ತು ನಾಗರಿಕರ ಇಲಾಖೆ ಅಧಿಕಾರಿಗಳ ಮಧ್ಯೆ ಪೊಲೀಸರು ಹೊಂದಾಣಿಕೆ ಮಾಡಿಕೊಂಡು ಮಿಂಚಿನ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಶೀಘ್ರವೇ ಚರ್ಚಿಸಿ ಅಕ್ರಮ ಪಡಿತರ ಅಕ್ಕಿ ದಂಧೆಗೆ ಕಡಿವಾಣ ಹಾಕಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ್ದರು. ದ್ವಿಚಕ್ರ ವಾಹನಗಳ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಆರೋಪಿಗಳು ಈ ಹಿಂದೆಯೂ ಕಳ್ಳತನ ಪ್ರಕರಣದಲ್ಲಿ ಜೈಲು ಸೇರಿ ಹೊರಗಡೆ ಬಂದು ಮತ್ತೆ ಕಳ್ಳತನಕ್ಕೆ ಮುಂದಾದವರಿದ್ದಾರೆ. ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಜೈಲಿನಿಂದ ಹೊರಗೆ ಬಂದವರ ಮೇಲೂ ಪೊಲೀಸ್ ನಿಗಾ ಇಡಲಿದೆ ಎಂದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಭಾಲ್ಕಿ ಡಿವೈಎಸ್ಪಿ ಶಿವಾನಂದ ಪೌಡಶೆಟ್ಟಿ, ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್ ಸೇರಿ ವಿವಿಧ ಪೊಲೀಸ್ ಠಾಣೆಯ ಸಿಪಿಐ, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಇದ್ದರು. ಸಾರ್ವಜನಿಕರ ಪ್ರಾಣವನ್ನು, ಆಸ್ತಿಯನ್ನು ಕಾಪಾಡುವುದು ಪೊಲೀಸರಾಗಿ ನಮ್ಮ ಪ್ರಥಮ ಆದ್ಯತೆ ಆಗಿರುತ್ತದೆ. ಅದು ಇವತ್ತು ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಆಗಲಿ, ನಮ್ಮ ಡಿವೈಎಸ್ಪಿಗಳಾಗಲಿ, ಸಿಪಿಐಗಳಾಗಲಿ, ಕಳೆದ ತಿಂಗಳು ಯಾವ ಪ್ರಾಪರ್ಟಿಯನ್ನು ಕಳ್ಳತನ ಕೇಸುಗಳಲ್ಲಾಗಲಿ ಬೇರೆ ಬೇರೆ ಕೇಸುಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ಹಂಚ್ಕೋಬೇಕಂತಿದ್ದೇನೆ. ಕಳೆದ ತಿಂಗಳಲ್ಲಿ ಸುಮಾರು 38 ಮೋಟಾರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ. ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ, ಕಳ್ಳತನವಾಗಿದ್ದಾವೆ. ಈ ಟೂ ವೀಲರ್ಸನ್ನು ನಾವು 38 ಟೂ ವೀಲರ್ಸನ್ನು ರಿಕವರ್ ಮಾಡಿದ್ದೇವೆ. ಹಾಗೂ ಸುಮಾರು 8 ಪಂಪ್ ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ ಸೆಟ್ಗಳನ್ನು ಕೂಡ ನಾವು ಒಂದು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು 4 ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು ಸುಮಾರು 25 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಒಂದು ಅಕ್ರಮವಾಗಿ ಸಾಗಣೆ ಮಾಡ್ತಿರುವ ವೆಹಿಕಲನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಕೇಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ನಾವು ರಿಕವರ್ ಮಾಡಿದ್ದೆ ಅಂತ ಹೇಳಿಕೊಳ್ಳೋಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ಹಾಗೂ ಅದರಲ್ಲಿ ಭಾಗಿಯಾಗಿದ್ದ ಎಲ್ಲ ಕ್ರೈಮ್ ಸ್ಟಾಫ್ ಕೂಡ ನಾನು ಪ್ರಶಂಸೆ ನೀಡ್ತಾ ಇದ್ದೇನೆ. ಅವರಿಗೆ ಮುಂದೆ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತಾ ಇದ್ದೇನೆ. ಇದಲ್ಲದೆ ಇನ್ನು ಯಾವ ಕೇಸುಗಳಲ್ಲಿ ರಿಕವರ್ ಆಗಬೇಕಾದ ಪ್ರಾಪರ್ಟಿ ಇದೆಯೋ ಅದನ್ನು ಕೂಡ ನಾವು ಬಹಳ ಪ್ರಾಮುಖ್ಯತೆಯಿಂದ ನಾವು ಆ ಕೇಸುಗಳನ್ನು ನಾವು ಟ್ರೇಸ್ ಮಾಡಿ ಆ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದವರಿಗೆ ಹಸ್ತಾಂತರಿಸಲು ನಾವು ನಮ್ಮ ಇಲಾಖೆ ಕಷ್ಟಪಟ್ಟು ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. 38,29,000 ಹೆಚ್ಚಿನ ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ಗಳಿವೆ. ಕೆಲವರು ಹ್ಯಾಬಿಟ್ಯೂಲ್ ಇದ್ದಾರೆ. ಬೈಕ್ ಕಳ್ಳರಲ್ಲಿ ಹ್ಯಾಬಿಟ್ಯೂಲ್ ಅಫೆಂಡರ್ಸ್ ಇದ್ದಿದ್ದು ವಾಸ್ತವ. ಹ್ಯಾಬಿಟ್ಯೂಲ್ ಅಫೆಂಡರ್ಸನ್ನು ನಾವು ಒಟ್ಟು ಜಿಲ್ಲೆಯಲ್ಲಿ ಇರೋಕ್ಕೆ ನಾವು ಬಿಡುವುದಿಲ್ಲ, ಅವರನ್ನು ಖಂಡಿತ ಗಡಿಪಾರು ಮಾಡ್ತೇವೆ. ಅನ್ಫಾರ್ಚುನೇಟ್ಲಿ ಯಾರ್ಯಾರು ಹ್ಯಾಬಿಟ್ಯೂಲ್ ಇದ್ದಾರೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಇನ್ವಾಲ್ವ್ ಆಗ್ತಿದ್ದಾರೆ, ಮತ್ತೆ ಜೈಲು ಹೋಗ್ತಿದ್ದಾರೆ. ಅಂದರೆ ಅವರು ಇರುವ 2-3 ದಿನಗಳಲ್ಲಿ ಮಾತ್ರ ಈ ನ್ಯೂಸೆನ್ಸನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ನಮ್ಮ ಜುರಿಸ್ಡಿಕ್ಷನ್ ಇನ್ಸ್ಪೆಕ್ಟರ್ಗಳಿಗೆ ಹಾಗೂ ಬೀಟ್ PCಗಳಿಗೆ ಈ ವಿಷಯವನ್ನು ತಿಳಿಸಿದ್ದೇವೆ. ಹಾಗೂ ಪ್ರಿಸನ್ಸ್ ಅವರೊಟ್ಟಿಗೆ ಕೂಡ ನಾವು ಇತ್ತೀಚೆಗೆ ಒಂದು ಡ್ರೈವ್ ನಡೆಸಿದ್ದೇವೆ. ಯಾವ ಹ್ಯಾಬಿಟ್ಯೂಲ್ ಅಫೆಂಡರ್ಸು ಬೇಲ್ ಪಡೆದು ಹೊರಗಡೆ ಬರ್ತಿದ್ದಂಗೆ ಆ ಮಾಹಿತಿಯನ್ನು ಪ್ರಿಸನ್ ಅಫಿಷಿಯಲ್ಸು ನಮ್ಮ ಲೋಕಲ್ ಪೊಲೀಸರೊಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ. ಅವರು ಹೊರಗಡೆ ಬರ್ತಾ ಇದ್ದಂಗೆ ಅವರನ್ನು ಟ್ರೇಸ್ ಮಾಡ್ತೇವೆ. ನಾವು ಅವರ ಚಲನವಲನಗಳನ್ನು ನಾವು ವಿ ವಿಲ್ ಸ್ಟಡಿ, ಎಲ್ಲೆಲ್ಲೂ ಹೋಗ್ತಿದ್ದಾರೆ ಏನಂತ ಅವರನ್ನು ಬೈಂಡ್ ಓವರ್ ಮಾಡೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ರೀತಿ ಹ್ಯಾಬಿಚುವಲ್ ಅಫೆನ್ಸ್ ಮಾಡ್ಕೊಳ್ತಾ ಹೋದರೆ ಗಡಿಪಾರ ಮಾಡೋಕ್ಕೂ ಕೂಡ ನಾವು ಯೋಚನೆ ಮಾಡುವುದಿಲ್ಲ. ಎರಡನೇ ಅಂತಾರಾಜ್ಯದವರು ಇದ್ದಾರೆ, ಎಲ್ಲ ಥರವೂ ಇದ್ದಾರೆ. ಲೆಕ್ಕ ಐ ವಿಲ್ ಟೆಲ್ ಯು ಲೇಟರ್. 3 ಕಾರ್ಟನ್ ಗೋಲ್ಡ್ ಫಿಲಾಕ್ಸ್ ಸಿಗರೆಟ್ಗಳನ್ನು ಕೂಡ ಆರೋಪಿ ರಾಜಸ್ಥಾನವನಂತೆ ಶಾಪಿಂದ ಡೈರೆಕ್ಟ್ಲಿ ಕಳ್ಳತನ ಮಾಡಿದ್ದಾರಂತೆ. ಎಸ್, ಇಟ್ ಈಸ್ ಅ ಸ್ಟೋಲನ್ ಗುಡ್. ಇದರ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದೇವೆ. ಮುಂದೆ ಇನ್ನೂ ನೋಡ್ತೀರಾ. ನನ್ನ ಪ್ರಕಾರ ಒಬ್ಬ ಬೀಟ್ PC ಆ ಬೀಟ್ಗೆ ಒಬ್ಬ SP ಆಗಿರ್ತಾನೆ. ಆ ಬೀಟ್ಗೆ ಅವರೇ ಬೀಟ್ PCನೇ ಇನ್ಸ್ಪೆಕ್ಟರ್ ಆಗಿರ್ತಾರೆ, DYSP ಆಗಿರ್ತಾರೆ, SP ಆಗಿರ್ತಾರೆ. ಆ ರೀತಿಯಲ್ಲಿ ಅವ್ರ ಕಡೆಯಿಂದ ಕೆಲಸ ತೆಗಿಬೇಕಂತಿದ್ದೇವೆ.
ಮುಂದೆ ಅವರ ಕೆಲಸವನ್ನು ನೀವು ನೋಡ್ತೀರಾ. ಅದೊಂದು ಪ್ರಿಲಿಮಿನರಿ ಎಂಕ್ವೈರಿಗಾಗಿ ನಾವು ಅಡಿಷನಲ್ ಎಸ್ ಪಿಗೆ ನಿನ್ನೆ ಒಂದು 11th ಬಂದಿದ್ದು ಕರೆಕ್ಟೇ. 11th ನಾವು ಅಡಿಷನಲ್ ಎಸ್ ಪಿಗೆ ಪ್ರಿಲಿಮಿನರಿ ಎಂಕ್ವೈರಿ ಮಾಡೋಕ್ಕೆ ಕೊಟ್ಟಿದ್ದೇವೆ. ಆದ್ದರಿಂದ ವರದಿ ಬಂತು. ಅವರ ವರದಿ ಮೇರೆಗೆ ನಿನ್ನೆ ನಾವು FIR ಕೂಡ ದಾಖಲಿಸಿದ್ದೇವೆ. FIR ಜಸ್ಟ್ ನಿನ್ನೆ ದಾಖಲಾಯಿತು. ಸೊ ತನಿಖೆಯಲ್ಲಿದೆ. ನ್ಯೂ ಟೌನ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ಅವರು ಕೊಟ್ಟಿದ್ದು, ಕಮಿಷನರ್ ಅವರು ಕೊಟ್ಟಿದ್ದು 2 ಆರೋಪಿಗಳು ಆ್ಯಂಡ್ ಇತರರು ಅಂತಿದ್ದಾರೆ. ನೋಡೋಣ. 2 ಆರೋಪಿಗಳ ಹೆಸರು ಕೊಟ್ಟಿದ್ದು ಅಲ್ಲ, ಹೆಸರು ಅಲ್ಲ, ಹುದ್ದೆಗಳನ್ನು ಹೇಳ್ತೇನೆ. ಹಿಂದಿನ ಬೋಡಾ ಕಮಿಷನರ್ ಆ್ಯಂಡ್ ಹಿಂದಿನ ಬೋಡಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಅವರು. ದೇ ಗೇವ್ ಡೆಸಿಗ್ನೇಷನ್, ನಾಟ್ ನೇಮ್ಸ್ ಆಫ್. ಇತರರಲ್ಲಿ ಯಾರಿದ್ದಾರೆ ಅಂದರೆ ತನಿಖೆ ಮಾಡಿದರೆ ಗೊತ್ತಾಗ್ತದೆ ನಮಗೆ. ಜಸ್ಟ್ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ನೋ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅವರು, ಎಂಕ್ವೈರಿ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ FIR ಮಾಡಿದ್ದೇವೆ ನಾವು. ಅವರು ಯಾವ ಫಿಗರ್ ಅಂತೂ ಏನು ಕೊಟ್ಟಿಲ್ಲ ಅವರು. 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 409 IPC. ಎಸ್. ನಾವು ವಿ ಆರ್ ಸ್ಟಿಲ್ ಇನ್ ದ ಪ್ರಿಲಿಮಿನರಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ನೋಡೋಣ ಇನ್ವೆಸ್ಟಿಗೇಷನ್ ಯಾವ ಕಡೆ ಹೋಗ್ತದೋ ನೋಡೋಣ. ಏನು ರೀ, ವಿ ವಿಲ್ ಹ್ಯಾವ್ ಟು ಸಿ ಯಾವ ಮಟ್ಟಕ್ಕೆ ಅಫೆನ್ಸ್ ಆಗಿದೆ, ಎಷ್ಟು ಎವಿಡೆನ್ಸ್ ಇದೆ, ಎವಿಡೆನ್ಸ್ ಪ್ರಕಾರ ಹೋಗ್ತೇವೆ ನಾವು. No, we will do it a very speed investigation. We will do it ತ್ವರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಆ್ಯಂಡ್ ಅಷ್ಟೇ ಬೇಗವಾಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಎವಿಡೆನ್ಸ್ ಯಾವುದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಆ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಗಿಲ್ ವಿಜಯೋತ್ಸವ ಮತ್ತು ಏಕ್ ಶಾಮ್ ರಫೀಕ್ ಎನಾಮ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಗಿಲ್ ವಿಜಯೋತ್ಸವ ನಿಮಿತ್ತ ದೇಶಭಕ್ತಿ ಗೀತೆಗಳನ್ನು ಹಾಡಿ ಮನೋರಂಜಿಸಿದ್ದರು. ಸ್ಥಳೀಯ ಕಲಾವಿದರಲ್ಲದೆ ನೆರೆ ರಾಜ್ಯಗಳಿಂದ ಕಲಾವಿದರು ಬಂದು ದೇಶಭಕ್ತಿ ಗೀತೆಗಳು ಮತ್ತು ಮೊಹಮ್ಮದ್ ರಫಿ ಅವರ ಹಾಡುಗಳನ್ನು ಹಾಡುವ ಮೂಲಕ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದರು. ಹೈನೇಸ್ ರೌನಾಕ್ ಯಾರ್ ಖಾನ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ದಿಗಂಬರ್ ಮಡಿವಾಳ್, ಸುನಿಲ್ ಬಚ್ಚನ್, ಶಂಭುಲಿಂಗ್ ವಾಲ್ದೊಡ್ಡೆ, ಅಂಬದಾಸ್ ಗಾಯಕ್ವಾಡ್, ಪ್ರಕಾಶ್ ಮಾಳ್ಗೆ, ಶರತ್ ಕುಮಾರ್ ಗಂಟೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. अभी इसके बाद जो हमारे मेंबर्स हैं, लास्ट ऑफ वही है क्या आपका? पूरा ही नाम सेकंड गुरु सिंह साहब संगीत को बहुत जाते हैं. आगे जाओ ಎದುರು ಬರ್ಬೇಕಣ್ಣ, ಹಿಂದಿರು. ವೀರೇಶ್ ಸಿಂಗ್ ಅವರು ನಮ್ಗೆಲ್ಲರೂ ಸನ್ಮಾನ ಮಾಡಿದ್ದಾರೆ. ಈಗ ಅದೇ ಹೈದರಾಬಾದ್ ನವಾಬರಿಂದ ರಿಟೈರ್ಮೆಂಟ್ ಆಗ್ಯಾರ ವೀರು ಸಿಂಗ್ ಅವರು. ನವಾಬ್ ಸಾಹೇಬರಿಂದ ಅವ್ರಿಗೆ ಸನ್ಮಾನ, ಅವ್ರಿಗೆ ಬಹಳ ಇಂಟ್ರೆಸ್ಟ್ ಇದೆ. ಹೈದರಾಬಾದ್ ಟೀಮಿನವರಿಗೆ ವೀರು ಸಿಂಗ್ ಬಿಡಲ್ಲ. ದಯವಿಟ್ಟು ನವಾಬ್ ಸಾಹೇಬರಿಂದ ವೀರು ಸಿಂಗ್ ಅವ್ರದ್ದು ರಿಟೈರ್ಡ್ ಆಗಿ ಮೊನ್ನೆ उनका खून को यहाँ पर बुलाने का जो उन्होंने हिम्मत की है, उनकी हिम्मत को दाद देना पड़ेगी जोर से तालियों के साथ, क्योंकि उनमें
जगन्नाथ सर अपना स्वागत करके जय। और हमारे माजी आप ही ऊपर हैं, आपका भी सम्मान है। आइए आइए प्लीज़, आपके पूरे स्टार हमको चमक रहे हैं। आइए हाँ जी, दूसरे शाम नवाब साहब से हमारी रिक्वेस्ट है कि आप अकेले ही कुछ इस कार्यक्रम So I went to the Gurdwara and then I saw a bit of the fort, and I'm very happy to be here. And this program was a grand success. I can see that, and it's gone off very well. The way I think he actually planned it, and he's a good planner. What I heard is he's a very good singer and a planner and a lover of music. So I'm happy to be here, and maybe I'll be coming here more often now. I know it's not a very far distance from Hyderabad, Bellary side. So I'll be seeing you people again. Thank you. जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ सत्य अहिंसा और धर्म का पग पग लगता तेरा, वो भारत देश है मेरा, वो भारत देश है मेरा। जय भारत जय भारत जय भारत जय भारत। धरती वो जहाँ ऋषि मुनि जपते प्रभु नाम की मान। एक मोहन है और राधा एक बाला, और राधा एक जहाँ गंगा जमुना कृष्ण और कावेरी बहती, जिनको अमृत पिलवाए, ये अमृत पिलवाए। कहीं तो फल और फूल उगाए, केसर कहीं अलबेलों की इस धरती भारत देश है मेरा, वो भारत देश है मेरा। जहाँ डाल डाल बसेरा, वो भारत देश है मेरा, वो भारत देश है मेरा। हम सबका लहरा लो तिरंगा वतन, जरा आँखों में भर लो जो शहीद हुए हैं, जरा आँखों में भर लो जो शहीद हुए अगले गीत की ओर आ रहे हैं हमारे गुलबर्गा के श्रीमान राजू जोशी जी। ये बचपन से किशोर जी को बहुत चाहते हैं। चेहरे पे किरणों का तेज है, चेहरे पे हिरणों की है तुझ में। ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ಜೆಡಿಟಿಸಿ ರಾಜ್ಯಾದ್ಯಂತ 30 ಡಿಪ್ಲೊಮಾ ಕಾಲೇಜುಗಳು ಹಾಗೂ 3 ಬಹು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಹೊಂದಿದೆ. ಡಿಪ್ಲೊಮಾ, ಪೋಸ್ಟ್ ಡಿಪ್ಲೊಮಾ ಹಾಗೂ ಎಂಟೆಕ್ ಕೋರ್ಸ್ಗಳನ್ನು ನಡೆಸುವ ಎಐಟಿಸಿ ಅನುಮೋದನೆಗೊಂಡ ಅತ್ಯುನ್ನತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾಗಿದ್ದು, ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರದ ಪ್ರಾಚಾರ್ಯರಾದ ಸೋಮಶೇಖರ್ ಹುಲ್ಲೊಳ್ಳಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು,
ಪ್ರಸ್ತುತ ವರ್ಷ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಮತ್ತು ರೋಬೋಟಿಕ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದರು. ಈ ಕೇಂದ್ರವು ಜಿಟಿಟಿಸಿ ರಾಜ್ಯಾದ್ಯಂತ 30 ಡಿಪ್ಲೊಮಾ ಕಾಲೇಜುಗಳು 3 ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಹೊಂದಿದೆ. ಡಿಪ್ಲೊಮಾ, ಪೋಸ್ಟ್ ಡಿಪ್ಲೊಮಾ, ಎಂಟೆಕ್ ಕೋರ್ಸ್ಗಳನ್ನು ನಡೆಸುವ ಎಐಸಿಟಿಇಯನ್ನು ಮೋದನೆಗೊಂಡ ಅತ್ಯುನ್ನತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾಗಿದೆ. ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಡಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಪ್ರಸ್ತುತ ಸಾಲಿನ ಡಿಪ್ಲೊಮಾ ಇನ್ ಟೂಲ್ ಮತ್ತು ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಮತ್ತು ರೋಬೋಟಿಕ್ ಕೋರ್ಸ್ಗಳ ಪ್ರವೇಶಾತಿ ಆರಂಭಗೊಂಡಿವೆ. 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಿದೆ. ಇನ್ನು 40% ಪ್ರವೇಶ ಖಾಲಿ ಇದೆ. ವಿದ್ಯಾರ್ಥಿ ವೇತನದ ಜೊತೆಗೆ 100% ಉದ್ಯೋಗಾವಕಾಶ ನೀಡಲಾಗುವುದು. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಉತ್ತೀರ್ಣ ಹಾಗೂ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳಿಗೆ ಜಿಟಿಟಿಸಿಯಲ್ಲಿರುವ ಉದ್ಯಮ ಆಧಾರಿತ ವೃತ್ತಿಪರ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾವಕಾಶ ಒದಗಿಸಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡುವ ಉದ್ದೇಶದಿಂದ ಕೌಶಲ್ಯ ತರಬೇತಿಗಳ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದ್ದರು. ಜಿಟಿಟಿಸಿ ಹುಮ್ನಾಬಾದ್ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಹಾಗೂ ಆಟೋಮೇಷನ್ ಮತ್ತು ರೋಬೋಟಿಕ್ ಕೋರ್ಸ್ಗಳ ಉಳಿದ ಸೀಟುಗಳ ಹಂಚಿಕೆಯ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಜುಲೈ 31 ಕೊನೆಯ ದಿನಾಂಕವಾಗಿದೆ. 10ನೇ ತರಗತಿ ಪಾಸಾದ ಮತ್ತು ಪಿಯುಸಿ ಫೇಲಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಆಯ್ಕೆಯಾದರೆ 70% ಪ್ರಾಯೋಗಿಕ ತರಬೇತಿ ನೀಡಲಾಗುವುದು. ಮೊದಲನೇ ವರ್ಷ 31,000 ರೂಪಾಯಿ ಶುಲ್ಕ, ಎರಡನೇ ಹಾಗೂ ಮೂರನೇ ವರ್ಷ 25,000ದಂತೆ ಶುಲ್ಕವಿದೆ. ಪ್ರತಿ ವರ್ಷ 27,500 ವಿದ್ಯಾರ್ಥಿ ವೇತನ ಸರ್ಕಾರದಿಂದ ಬರಲಿದೆ ಎಂದರು. ಇಂಜಿನಿಯರ್ ಶಿವರಾಜ್ ಮೇತ್ರೆ, ತರಬೇತಿದಾರ ಮಹಾನಂದ್ ಭರಶೆಟ್ಟಿ, ಸಿದ್ಧಲಿಂಗೇಶ್ವರ್ ಶೆಟ್ಟರ್ ಇದ್ದರು. ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ಅವರಿಗೂ ಇಂಡಸ್ಟ್ರಿದಲ್ಲಿ ಅವರು 1 ವರ್ಷ ಟ್ರೈನಿಂಗ್ ಪೀರಿಯಡ್ ಮುಗಿದ ತಕ್ಷಣ ಅವರು ಇಂಜಿನಿಯರಿಂಗ್ ಸಲುವಾಗಿ, ಹೈಯರ್ ಎಜುಕೇಷನ್ ಸಲುವಾಗಿ ಡೈರೆಕ್ಟ್ ಲ್ಯಾಟರಲ್ ಎಂಟ್ರಿಗೆ ಯಾವುದೇ ಬ್ರಾಂಚನ್ನು ಚೂಸ್ ಮಾಡಿ ಅವರ ಎಜುಕೇಷನನ್ನು ಕಂಟಿನ್ಯೂ ಮಾಡ್ಕೋಬೋದು. ಅದು ಇಲ್ಲ ಆಯ್ತಂದರೆ ನಮ್ಮದೇ ಕೋರ್ಸ್ ಇದೆ ಸರ್, ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತ, ಅದನ್ನು ಕೋರ್ಸ್ ಮುಂದುವರಿಸ್ಬೋದು. ಇಲ್ಲ ಆಯ್ತಂದರೆ ಅದೇ ಕಂಪನಿಯಲ್ಲೇ ಹುಡುಗರು ಕಂಟಿನ್ಯೂ ಮಾಡ್ಬೋದು. ಈಗಾಗಲೇ ಡಿಪ್ಲೊಮಾ ಓದಿದ ವಿದ್ಯಾರ್ಥಿಗಳು ಒಳ್ಳೆ ಮರ್ಸರೀಸ್ ಬೆಂಜ್ ಆಗಲಿ, ಟಾಟಾ ಮೋಟರ್ಸ್ ಆಗಲಿ, ವೋಲ್ಕ್ಸ್ವ್ಯಾಗನ್ ಆಗಲಿ, ಒಳ್ಳೆ ಕಂಪ್ನಿಯಲ್ಲಿ, ಇಂಡೋಮೆಮೊ, ಹಿತಾಚಿ ಕಂಪ್ನಿಯಲ್ಲಿ ಒಳ್ಳೆ ಸ್ಯಾಲ್ರಿ ತೊಗೋತಿದ್ದಾರೆ ಸರ್. ಈಗ ಲೇಡೀಸ್ ಹುಡುಗಿಯರಿಗೆ ಇದು ಭಾಳ ಅಪಾರ್ಚುನಿಟಿ. ಆದರೆ ಹುಡುಗಿಯರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಅಂದರೆ ಯಾವ ಕೋರ್ಸ್ ಮಾಡಿದರೆ ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಏನಾಗುತ್ತೆ ಅಂತ. ಈಗ ನಮ್ಮದೇ ಒಬ್ಬಳು ಹುಡುಗಿ, ಅವಳು ಪೂನಾದಲ್ಲಿ ಸಿಮೆಂಟ್ಸ್ ಕಂಪ್ನಿದಲ್ಲಿ ಮಾಡ್ತಿದ್ದಾಳೆ. 8 ಲಕ್ಷ ರೂಪಾಯಿ ಪ್ಯಾಕೇಜ್ ತೊಗೊಳ್ತಾರೆ ಸರ್. ಈಗ 6 ಇಯರ್ಸ್ ಆಯಿತು. ಓನ್ಲಿ ಡಿಪ್ಲೊಮಾ ಮೇಲೇ ಸರ್ ಇದು. ಅಂದರೆ ಈಗ ನಾವು ಪ್ರಾಯೋಗಿಕವಾಗಿ ಜಾಸ್ತಿ ಒತ್ತು ಕೊಡ್ತೀವಿ. ಇಲ್ಲಿ ನಾವು ಸಿಲೆಬಸ್ ಯಾವ ರೀತಿ ಸೆಟ್ ಮಾಡಿರ್ತೀವಿ ಅಂತಂದರೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ಸಿಲೆಬಸನ್ನು ಸೆಟ್ ಮಾಡಿರ್ತೀವಿ. ಈಗ ಜನರಲ್ ಡಿಪ್ಲೊಮಾದು ನಮ್ಮದು ಸಿಲೆಬಸ್ ಚೇಂಜ್ ಆಗುತ್ತೆ ಸರ್. ಈಗ ಅವ್ರಿಗೆ ಇಂಡಸ್ಟ್ರಿ ನೀಡ್ ಏನದಲ್ಲ ಆ ಬೇಸ್ ಮೇಲೇ ನಾವು ಎಜುಕೇಷನ್ ಕೊಟ್ಟು ಅದೇ ಇಂಡಸ್ಟ್ರಿಗಳಿಗೆ ಹುಡುಗರನ್ನು ನಾವು ಡಿಪ್ಯೂಟ್ ಮಾಡ್ತೀವಿ. ಹೀಗಾಗಿ ಹುಡುಗರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಸರ್. ಜೈ ಭಾರತ ಮಾತಾ ಸೇವಾ ಸಮಿತಿ ಆಯೋಜಿಸಿದ್ದ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಹವಮಲ್ಲಿನಾಥ ಮಹಾರಾಜರ ಜೈ ಭಾರತ ಮಾತಾ ಸೇವಾ ಸಮಿತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಜಾತಿ, ಧರ್ಮ, ಪಕ್ಷ, ಪರಿವಾರಕ್ಕೆ ತೋರಿಸುವಂತಹ ಪ್ರೀತಿ, ಕಾಳಜಿ, ಉತ್ಸಾಹವನ್ನು ಇಂದು ಪ್ರತಿಯೊಬ್ಬರೂ ದೇಶದ ಏಕತೆ ಮತ್ತು ಅಖಂಡತೆಗೆ ತೋರಿಸಬೇಕಿದೆ. ದೇಶದ ಹಿತ ಮತ್ತು ರಕ್ಷಣೆಗೆ ಸಂಕಲ್ಪ ಮಾಡಬೇಕು. ದೇಶಕ್ಕಾಗಿ ಪ್ರತಿಯೊಬ್ಬ ದೇಶವಾಸಿಯೂ ಸೈನಿಕರಂತೆ ದುಡಿಯಲು, ಮಡಿಯಲು ಸನ್ನದ್ಧರಾಗುವ ಅಗತ್ಯವಿದೆ ಎಂದು ಜೈ ಭಾರತ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಸದ್ಗುರು ಶ್ರೀ ಹವಮಲ್ಲಿನಾಥ ಮಹಾರಾಜ ನಿರಗುಡಿ ಮುತ್ಯ ಹೇಳಿದ್ದರು. ಜೈ ಭಾರತ ಮಾತಾ ಸೇವಾ ಸಮಿತಿಯಿಂದ ಶುಕ್ರವಾರ ಬೀದರ್ ಭಾಲ್ಕಿ ರಸ್ತೆಯ ರಿಂಗ್ ರೋಡ್ ಕ್ರಾಸ್ ಬಳಿ ಹಮ್ಮಿಕೊಂಡ ಕಾರ್ಗಿಲ್ ವಿಜಯ್ ದಿವಸ್ ಹಾಗೂ ನಿವೃತ್ತ ಸೈನಿಕರ ಗೌರವ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ದಿವ್ಯ ಸಂದೇಶ ನೀಡಿದ ಅವರು, ದೇಶವೇ ನಮ್ಮ ಮನೆಯಾಗಬೇಕು, ದೇಶಕ್ಕೆ ಎಲ್ಲರೂ ಮೊದಲು ಪೂಜಿಸಬೇಕು, ದೇಶ ಉಳಿದರೆ ಮಾತ್ರ ನಮ್ಮ ಸಂವಿಧಾನ, ಜಾತಿ, ಧರ್ಮ, ಪಕ್ಷ, ಪರಿವಾರ ಎಲ್ಲವೂ ಉಳಿಯುತ್ತದೆ, ದೇಶ ಉಳಿಯದಿದ್ದರೆ ಯಾವುದು ಉಳಿಯಲ್ಲ ಎಂದು ಎಚ್ಚರಿಸಿದ್ದರು.
ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಮಾತನಾಡಿ, ಜಾತಿ ಮತ ಪಂಥ ಎನ್ನದೇ ದೇಶ ಮೊದಲು, ರಾಷ್ಟ್ರ ಧರ್ಮವೇ ಸರ್ವಶ್ರೇಷ್ಠ ಎಂದು ಕೆಲಸ ಮಾಡುತ್ತಿರುವ ಶ್ರೀ ಹವಮಲ್ಲಿನಾಥ ಮಹಾರಾಜರು ಅಪರೂಪದ ರಾಷ್ಟ್ರ ಸಂತರಾಗಿದ್ದಾರೆ. ದೇಶದ ಹಿತ ಮತ್ತು ದೇಶದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಕೃತ್ಯಗಳು ನಡೆಯುತ್ತಿರುವ ಇಂದಿನ ದಿನಮಾನದಲ್ಲಿ ಧರ್ಮಗುರುಗಳು ದೇಶದ ಉಳಿವಿಗಾಗಿ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನ ಮಾಡುವ ಅಗತ್ಯವಿದೆ. ಧರ್ಮಗುರುಗಳು ಸಹ ಜಾತಿ ಜಂಜಾಟದಲ್ಲಿ ದೇಶ ಮರೆತರೆ ಆಪತ್ತು ತಪ್ಪಿದ್ದಲ್ಲ ಎಂದು ಎಚ್ಚರಿಸಿದ್ದರು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ವೀರ ಯೋಧರ ಚರಣಕಮಲಗಳಿಗೆ ನಮನ ಸಲ್ಲಿಸುವ ಪುಣ್ಯ ದಿನ ಇದಾಗಿದೆ. ಕಾರ್ಗಿಲ್ ವಿಜಯೋತ್ಸವ ದೇಶದ ಪ್ರತಿಯೊಬ್ಬರ ವಿಜಯೋತ್ಸವ. ರಾಷ್ಟ್ರವನ್ನ ರಕ್ಷಿಸಲು ಸರ್ವಸ್ವ ತ್ಯಾಗ ಬಲಿದಾನ ಮಾಡುವ ಸೈನಿಕರ ಬಗ್ಗೆ ಎಲ್ಲರಿಗೂ ಹೆಮ್ಮೆ, ಗೌರವ, ಅಭಿಮಾನ ಇರಬೇಕು. ನಾವು ದೇಶಕ್ಕೆ ರಕ್ಷಿಸಿದರೆ ದೇಶ ನಮ್ಮನ್ನು ರಕ್ಷಿಸುತ್ತದೆ. ನಿಸರ್ಗ ನಿಯಮ, ಸರ್ವಧರ್ಮ ಸಮಭಾವ ಮತ್ತು ಸಂವಿಧಾನದ ಸಿದ್ಧಾಂತ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಿದ್ದರೆ ಸಶಕ್ತ ವಿಶ್ವಗುರು ಭಾರತ ನಿರ್ಮಾಣ ಸಾಧ್ಯ ಎಂದು ಹೇಳಿದ್ದರು. ಶ್ರೀ ಹವಮಲ್ಲಿನಾಥ ಮಹಾರಾಜ, ವೈಜನಾಥ್ ಝಳ್ಕಿ, ಸದಾನಂದ ಜೋಶಿ, ಗುರುಸಿದ್ದಪ್ಪ ಬೆನಕನಳ್ಳಿ, ಪಪ್ಪು ಪಾಟೀಲ್ ಖಾನಾಪುರ್, ಸಂತೋಷ್ ರೆಡ್ಡಿ ಅಣದೂರ್, ಜಾಫರ್ ರಾಜ್ ಕಡ್ಯಾಳ್, ವೀರೇಶ್ ಸ್ವಾಮಿ ಸೇರಿದಂತೆ ಇತರರು ಇದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೀದರ್ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು 25ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ಜಗದೀಶ್ ಸ್ವಾಮಿ ಮಾತನಾಡಿ, ಸೈನ್ಯದಲ್ಲಿ ಸೇರಿ 18 ವರ್ಷಗಳ ಕಾಲ ತಾಯಿ ಭಾರತೀಯ ಸೇವೆ ಸಲ್ಲಿಸಲು ಅವಕಾಶ ದೊರೆತಿದ್ದು ನನ್ನ ಭಾಗ್ಯವೆಂದು ನುಡಿದರು. ಅದೇ ರೀತಿ MBBS ಹಿರಿಯರಾದ ರೇವಣಸಿದ್ದಪ್ಪ ಜಾಡಲ್ ಮಾತನಾಡಿ, ಕಾರ್ಗಿಲ್ ವಿಜಯೋತ್ಸವ ಶೌರ್ಯ, ತ್ಯಾಗ, ಬಲಿದಾನ ಸಂಕೇತವಾಗಿದೆ. ತಾರುಣ್ಯದಲ್ಲಿಯೇ ತಮ್ಮ ವೈಯಕ್ತಿಕ ಸುಖಭೋಗ ತ್ಯಜಿಸಿ ದೇಶಕ್ಕಾಗಿ ಕಾರ್ಗಿಲ್ ಯುದ್ಧದಲ್ಲಿ 527 ಜನ ವೀರ ಯೋಧರ ಹುತಾತ್ಮರಾಗಿದ್ದಾರೆ ಎಂದು ನುಡಿದರು. ಅವರ ತ್ಯಾಗ ಬಲಿದಾನ ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಭಾಷೆ, ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆಯುವ ಮಾದಕ ವಸ್ತುಗಳ ಮೂಲಕ ಯುವಶಕ್ತಿ ಹಾಳು ಮಾಡುವ ಷಡ್ಯಂತ್ರ ನಡೆಯುತ್ತಿದ್ದು, ಯುವಶಕ್ತಿ ದೇಶದ ಸಂಪತ್ತಾಗಿದ್ದು ಅದನ್ನು ಅರಿತು ಜಾಗೃತರಾಗಬೇಕು. ಶಿಕ್ಷಣದ ಜೊತೆಗೆ ರಾಷ್ಟ್ರಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ABVP ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹೇಮಂತ್ ಮಾತನಾಡಿ, ABVP ವತಿಯಿಂದ ನಿರಂತರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ಧ್ವನಿಯಾಗಿ ನಿಲ್ಲುವುದರೊಂದಿಗೆ ವಿದ್ಯಾರ್ಥಿಗಳಲ್ಲಿಯೇ ರಾಷ್ಟ್ರಭಕ್ತಿ ಮೂಡಿಸುವ ಕಾರ್ಯ ಮಾಡುತ್ತಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಅಭಿಷೇಕ್ ಶಂಭೋ ನಿರೂಪಿಸಿದ್ದರು. ಸ್ವಾಗತಿಸಿ ಶಿವಶರಣ ಚಾಂಬಾಳ್ ಜಿಲ್ಲಾ ಸಂಯೋಜಕರು ವಂದಿಸಿದ್ದರು. ಈ ಸಂದರ್ಭದಲ್ಲಿ ABVP ನಗರ ಕಾರ್ಯದರ್ಶಿ ಆನಂದ್ ಅಂಬಾದೆ, ಸಹ ಕಾರ್ಯದರ್ಶಿ ಪವನ್ ಕುಂಬಾರ್, ನಾಗರಾಜ್ ಸುಲ್ತಾನ್ಪುರ್, ಸಾಯಿ ಭೋಸ್ಲೆ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಾರ್ಥನಾ, ಮಮತಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.